ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯ, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 23, 23ನೇ ಅಧ್ಯಾಯ. ಅಪೊಸ್ತಲ ಕೃತ್ಯ 23ನೇ ಅಧ್ಯಾಯದಲ್ಲಿ ಪೌಲನ ಜೀವನದಲ್ಲಿ ದೇವರ ಸಾರ್ವಭೌಮತ್ವದ ಚಟುವಟಿಕೆಗಳನ್ನು ನಾವು ನೋಡಿಕೊಳ್ಬೋದು. ದ ಸಾವರ್ನಿಟಿ ಆಫ್ ಗಾಡ್. ಅದರಲ್ಲಿ 15 ಸಂಗತಿಗಳು, 15 ಆಕ್ಟ್ಸ್ ಆಫ್ ದ ಸಾವರ್ನಿಟಿ ಆಫ್ ಗಾಡ್. ದೇವರ 15 ಸಾರ್ವಭೌಮ ಕೃತ್ಯಗಳನ್ನು ನಾವು ನೋಡಿಕೊಳ್ಳಬಹುದು. ಒಂದೊಂದಾಗಿ ಅದನ್ನು ನೋಡಿಕೊಳ್ಳೋಣ ಬನ್ನಿರಿ. ದೇವರು ಯಾವ ರೀತಿಯಾಗಿ 15 ಉಪಯೋಗಿಸಿಕೊಂಡು ತನ್ನ ರಾಜ್ಯದ ಬಗ್ಗೆ, ತನ್ನ ಸೇವಕನ ಬಗ್ಗೆ, ತನ್ನ ಭಕ್ತನ ಜೀವನದಲ್ಲಿ, ಭಕ್ತನ ಸಾಕ್ಷಿಯಲ್ಲಿ, ಭಕ್ತನ ಸೇವೆಯಲ್ಲಿ, ಭಕ್ತನ ಮುಖಾಂತರವಾಗಿ ಅನೇಕರಿಗೆ ಆಶೀರ್ವಾದವನ್ನು ದೇವರು ಕೊಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ಅದನ್ನು ನೋಡುವಾಗ ನಾವು ನಮ್ಮ ಜೀವನದಲ್ಲಿ ಕೂಡ ದೇವರು ಹಾಗೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ದೇವರು ಪಕ್ಷಪಾತಿ ಅಲ್ಲ ಎಂಬುದರ ವಿಷಯದಲ್ಲಿ ನಾವು ಅಪೊಸ್ತಲ ಕೃತ್ಯ 10ರಲ್ಲಿ ನೋಡಿದ್ದೇವೆ, ಈಗಲೂ ಕೂಡ ನಾವು ನೋಡಲಿಕ್ಕಿದ್ದೇವೆ. ಅಪೊಸ್ತಲ ಕೃತ್ಯ 23ನೇ ಅಧ್ಯಾಯದಲ್ಲಿ 1ನೇ ವಚನ, ದೇವರ 15 ಸಾರ್ವಭೌಮ ಕೃತ್ಯಗಳು, 15 ಆಕ್ಟ್ಸ್ ಆಫ್ ದ ಸಾವರ್ನಿಟಿ ಆಫ್ ಗಾಡ್ ಇನ್ ಪಾಲ್ಸ್ ಲೈಫ್. ಮೊದಲನೇದಾಗಿ ನೋಡುವಾಗ ಒಳ್ಳೆ ಮನಸ್ಸಾಕ್ಷಿ, ಗುಡ್ ಕಾನ್ಷಿಯನ್ಸ್. 1ನೇ ವಚನದಲ್ಲಿ ಪೌಲನು ನ್ಯಾಯಸಭೆಯ ಸದಸ್ಯರನ್ನು ದಿಟ್ಟಿಸಿ ನೋಡಿ. ಯಾಕಂತೇಳಿದರೆ ಈಗ ಸಹಸ್ರಾಧಿಪತಿ ಏನು ಮಾಡ್ತಾನೆ, ಪೌಲನಿಗೆ ಒಂದು ಆಜ್ಞೆ ಕೊಡ್ತಾನೆ. ಅದೇನಂತ ಹೇಳಿದ್ರೆ, ಎಲ್ಲ ಈ ಯಾರು ಮುಖ್ಯ ಯಾಜಕರು, ನ್ಯಾಯಸಭೆಯವರು ಇವರೆಲ್ಲ ಕೂಡಿ ಬರಬೇಕು. ಯಾಕಂತ ಹೇಳಿದ್ರೆ ನಿಜ ಸಂಗತಿ ಏನಂತ ತಿಳ್ಕೋಬೇಕು ಎಂಬುದಕ್ಕೋಸ್ಕರವಾಗಿ ಆ ರೋಮ ಅಧಿಕಾರಿಯು ಆ ರೀತಿಯಾಗಿ ಹೇಳಿದಾಗ ಅವರೆಲ್ಲರೂ ಸೇರಿ ಬರ್ತಾರೆ. ಅಲ್ಲಿ ಕೂಡ ದೇವರ ಒಂದು ಸಾರ್ವಭೌಮತ್ವ. ಯಾಕಂದರೆ ಇಡೀ ಆ ಒಂದು ಮುಖ್ಯ ಯಾಜಕರ ಮುಂದೆ, ನ್ಯಾಯಸಭೆಯ ಮುಂದೆ, ಆ ಒಂದು ಸೈನಿಕರ ಮುಂದೆ, ಸಹಸ್ರಾಧಿಪತಿಯ ಮುಂದೆ, ಶತಾಧಿಪತಿಗಳ ಮುಂದೆ ದೇವರ ಒಂದು ಸಾಕ್ಷಿ, ಯೇಸು ಕರ್ತನ ಒಂದು ಪ್ರೀತಿ, ಸುವಾರ್ತೆಯ ಒಂದು ಶಕ್ತಿ ಮತ್ತು ಪೌಲನ ಒಂದು ಪರಿವರ್ತನೆ, ಇವುಗಳನ್ನು ದೇವರು ತನ್ನ ಮಹಿಮೆಗಾಗಿ ತೋರಿಸ ಬಯಸಿ ಸಭೆಯನ್ನು ಸೇರಿಸಿದಾಗ ಪೌಲನ ನ್ಯಾಯ ಸಭೆಯ ಸದಸ್ಯರನ್ನು ದಿಟ್ಟಿಸಿ ನೋಡಿ, ನನ್ನ ಸಹೋದರರೇ, ಇಂದಿನವರೆಗೂ ಒಳ್ಳೆಯ ಮನಸ್ಸಾಕ್ಷಿಯಿಂದ ನಾನು ದೇವರ ಮುಂದೆ ನಡ್ಕೊಂಡಿದ್ದೇನೆ ಅಂತ ಸ್ಟಾರ್ಟ್ ಮಾಡ್ತಾನೆ. ಹಾಗಾದರೆ ದೇವರ ಸಾರ್ವಭೌಮತ್ವದಲ್ಲಿ ಮೊದಲನೇ ಒಂದು ಕೃತ್ಯ ಒಳ್ಳೆ ಮನಸ್ಸಾಕ್ಷಿ. ಇದನ್ನು ಹೌದು ಪೌಲನ ಅಭ್ಯಾಸ ಮಾಡಿಕೊಂಡಾದರೂ ಕೂಡ ದೇವರು ಅವನಿಗೆ ಸಹಾಯ ಮಾಡಿತ್ತು. ದೇವರ ಸಹಾಯದಿಂದ ಒಳ್ಳೆಯ ಮನಸ್ಸಾಕ್ಷಿಯನ್ನು ದೇವರ ಮುಂದೆ ಪೌಲನು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಬರುವಂಥದ್ದು ಒಳ್ಳೆಯದು. ನಾವು ಕೂಡ ಒಳ್ಳೆಯ ಮನಸ್ಸಾಕ್ಷಿಯನ್ನು ಇಟ್ಟುಕೊಳ್ಳುವುದಾದರೆ ದೇವರ ಸಾರ್ವಭೌಮತ್ವದ ಅನುಭವವನ್ನು ನಾವು ಜೀವಮಾನವೆಲ್ಲ ಹೊಂದುವುದಕ್ಕೆ ಸಾಧ್ಯ. ನನ್ನ ಆತ್ಮಿಕ ನಾಯಕರು, ಆತ್ಮಿಕ ತಂದೆಯಾದವರು ಆಗಾಗ ಒಂದು ಮಾತು ನನಗೆ ಹೇಳ್ತಿರ್ತಾರೆ, ಕೀಪ್ ಯುವರ್ ಕಾನ್ಷಿಯನ್ಸ್ ಕ್ಲೀನ್, ನಿನ್ನ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಕೋ ಅಂತ ಹೇಳ್ಬಿಟ್ರು. ಆದ ಕಾರಣ ಒಳ್ಳೆಯ ಮನಸ್ಸಾಕ್ಷಿ ಅಂತ ಹೇಳ್ಬಿಟ್ಟು ನ್ಯಾಯಸಭೆಯ ಮುಂದೆ ಪೌಲನ್ನು ಹೇಳಿದಾಗ ಪ್ರಧಾನ ಯಾಜಕ ಅನನೀಯ ಅಂತ ಒಬ್ಬನು ಏನು ಮಾಡ್ತಾನೆ, ಅವನ ಬಾಯಿಗೆ ಹೊಡೆಯಿರಿ ಅಂತ ಹೇಳ್ತಾನೆ. ಎಂಥ ಮಾತಿದು! ಯಾಕಂದರೆ ಬಹುಶಃ ಅನನೀಯನ ಆ ರೀತಿಯಾಗಿ ದೇವ್ರ ಮುಂದೆ ಒಳ್ಳೆ ಮನಸ್ಸಾಕ್ಷಿಯಿಂದ ಇಲ್ಲೇನೋ, ಜನರು ಆ ರೀತಿಯಾಗಿ ಇರ್ತಿದ್ದಿಲ್ಲೇನೋ, ಆದರೆ ಇವನು ಆ ರೀತಿಯಾಗಿ ಹೇಳ್ತಾನಲ್ಲ ಅಂತ ಅದು ಒಂದು ಮಾತು ಅವನಿಗೆ ಆಜ್ಞೆ ಕೊಡ್ತಾನೆ, ಅವ್ರ ಬಾಯಿಗೆ ಹೊಡೆಯಬೇಕಂತ ಹೇಳ್ಬಿಟ್ಟು. ಆಗ ಪೌಲನು 3ನೇ ವಚನದಲ್ಲಿ ಸುಣ್ಣ
ಬಳಿದ ಗೋಡೆಯೇ. ಒಳ್ಳೆ ಸ್ಟ್ರಾಂಗ್ ಪದವನ್ನು ಪೌಲನು ಬಳಸ್ತಾನ್ರಿ. ದೇವರು ನಿನ್ನನ್ನು ಹೊಡೆಯುವರು, ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನನ್ನ ನ್ಯಾಯ ವಿಚಾರಣೆ ಮಾಡಲು ನೀನು ಕುಳಿತುಕೊಂಡು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನನ್ನನ್ನು ಹೊಡೆಯಬೇಕೆಂದು ಆಜ್ಞಾಪಿಸ್ತೀಯ ಅಂತ ಹೇಳ್ಬಿಟ್ಟು ಪೌಲನಿಗೂ ಒಂದು ಮಾತು, ಧೈರ್ಯ. ಯಾಕಂದರೆ ಧರ್ಮಶಾಸ್ತ್ರವನ್ನು ಬಲ್ಲವನಾಗಿದ್ದ ಪೌಲ. ಹಾಗಾದರೆ ಎರಡನೇದಾಗಿ ನಾವು ನೋಡುವಾಗ ಪೌಲನ ಜೀವನದಲ್ಲಿ ದೇವರ ಸಾರ್ವಭೌಮ ಕೃತ್ಯಗಳನ್ನು ನೋಡ್ತಿದ್ದೇವೆ. 15 ಸಾವರಿನ್ ಆ್ಯಕ್ಟ್ಸ್ ಆಫ್ ಗಾಡ್ ಇನ್ ಪಾಲ್ಸ್ ಲೈಫ್. ಅದರಲ್ಲಿ ಮೊದಲನೇದು, ದೇವರು ಅವನಿಗೆ ಒಳ್ಳೆಯ ಮನಸ್ಸಾಕ್ಷಿಯನ್ನು ದಯಪಾಲಿಸಿದನು. ಎರಡನೇದಾಗಿ, ದೇವರು ತನ್ನ ವಾಕ್ಯವನ್ನು ಪೌಲನಿಗೆ ದಯಪಾಲಿಸಿದನು. ಹಿ ಸ್ಪೀಕ್ಸ್ ದ ಲಾ. ಅವನು ಧರ್ಮಶಾಸ್ತ್ರವನ್ನು ಮಾತಾಡ್ತಾನೆ. ಯಾಕಂದರೆ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಅವನು ಕೂತ್ಕೊಂಡು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಹಾಗೆಲ್ಲ ಹೊಡಿಬಾರ್ದು. ಆದರೆ ಆ ರೀತಿಯಾಗಿ ಹೊಡಿತೀಯಲ್ಲ ಅಂತ ಹೇಳಿದಾಗ ಕೆಲವರು ಅಲ್ಲಿ ಹತ್ತಿರದಲ್ಲಿ ಇದ್ದಂಥವರು ಪೌಲನಿಗೆ ಈ ರೀತಿಯಾಗಿ ಹೇಳ್ತಾರೆ. 23ನೇ ಅಧ್ಯಾಯ ಅಪೊಸ್ತಲಕೃತ್ಯ 4ನೇ ವಚನದಲ್ಲಿ, ದೇವರು ನೇಮಿಸಿದ ಪ್ರಧಾನ ಯಾಜಕನನ್ನು ನಿಂದಿಸುತ್ತಿದ್ದೀಯಾ? ದೇವರು ನೇಮಿಸಿದ ಪ್ರಧಾನ ಯಾಜಕನನ್ನು ನಿಂದಿಸುತ್ತಿದ್ದೀಯಾ? ಏನಂತ ನಿಂದಿಸಿದ? ಸುಣ್ಣ ಬಳಿದ ಗೋಡೆ ಅಂತ ಹೇಳಿದ್ನಲ್ವ, ಅದು ನಿಂದಿಸುವಂತೆ ಇವನಿಗೆ ಕಾಣಿಸ್ತೆ ಅಂತ ಕಾಣ್ತೈತೆ. ಆದ ಕಾರಣ ಯಾರೋ ಒಬ್ಬನು ಹತ್ತಿರದಲ್ಲಿ ನಿಂತವರು ಆ ರೀತಿಯಾಗಿ ಹೇಳಿದಾಗ ದೇವರು ಅವರು ಹೇಳಿದ ಮಾತನ್ನು ಉಪಯೋಗ ಮಾಡಿಕೊಳ್ತಾರೆ. ಯಾರೋ ಒಬ್ಬರು ಆ ರೀತಿಯಾಗಿ ಹೇಳೋದಾದರೆ ಎಕ್ಸ್ ಪ್ರಸಂಗಿ, ಅನಾಮಧೇಯ ಪ್ರಸಂಗಿ, ಯಾರೋ ಒಬ್ಬರು ಹೆಸರಿಲ್ಲದ ಪ್ರಸಂಗಿ, ಅವ್ರು ಪ್ರಸಂಗ ಮಾಡಬೇಕಂತ ಹೇಳಿಲ್ಲ, ಆದರೆ ಆ ರೀತಿಯಾಗಿ ಅವರು ಪೌಲನಿಗೆ ಹೇಳಿದರು. ಆದ ಕಾರಣ ದೇವರ ಸಾರ್ವಭೌಮ ಕೃತ್ಯದಲ್ಲಿ, ಗಾಡ್ಸ್ ಸಾವರಿನ್ ಆ್ಯಕ್ಟ್, ದೇವರ ಸಾರ್ವಭೌಮ ಕೃತ್ಯದಲ್ಲಿ ಒಬ್ಬ ಅಥವಾ ಇಬ್ಬರು ಅನಾಮಧೇಯ ವ್ಯಕ್ತಿಯನ್ನು ದೇವರು ಪೌಲನ ಜೀವನದಲ್ಲಿ ಉಪಯೋಗಿಸಿ ಒಂದು ಮಾತು ಹೇಳುವಂತೆ ಮಾಡ್ತಾರೆ. 23ನೇ ಅಧ್ಯಾಯ 4ನೇ ವಚನ, ದೇವರು ನೇಮಿಸಿದ ಪ್ರಧಾನ ಯಾಜಕನನ್ನು ನೀನು ನಿಂದಿಸ್ತೀಯ ಅಂತ ಹೇಳಿದಾಗ ಬೇಗನೆ ನೋಡ್ರಿ 5ನೇ ವಚನ, 23ನೇ ಅಧ್ಯಾಯ 5ನೇ ವಚನದಲ್ಲಿ, ಸಹೋದರರೇ, ಪ್ರಧಾನ ಯಾಜಕನೆಂದು ನನಗೆ ತಿಳಿಯಲಿಲ್ಲ. ಯಾಕಂದರೆ ಜನರ ಅಧಿಪತಿಯ ಕುರಿತಾಗಿ ಕೆಟ್ಟದ್ದನ್ನು ಮಾತಾಡಬಾರದು ಎಂದು ವಿಮೋಚನ ಕಾಂಡ 22-28ರಲ್ಲಿ ಬರೆದಿದೆ ಎಂಬಂಥ ವಾಕ್ಯವನ್ನು ಪೌಲನು ನೆನಪು ಮಾಡಿಕೊಂಡು, ಹೌದು, ದೇವರು ಅಂದರೆ ಜನರ ಅಧಿಪತಿ, ಅವರ ಬಗ್ಗೆ ಕೆಟ್ಟದ್ದಾಗಿ ಮಾತಾಡಬಾರ್ದು. ಇದೆಲ್ಲ ಭಾಳ ಪ್ರಾಮುಖ್ಯವಾದಂಥ ಒಂದು ವಾಕ್ಯ. ನೋಡ್ರಿ, ಪೌಲನು ಅಂದು ಬೈಬಲ್ ಇಟ್ಕೊಂಡು ಮಾತಾಡಲಿಲ್ಲ, ಆದರೆ ಒಂದು ಕೈದಿಯಾಗಿ ಸೆರೆಯಾಳಾಗಿ ನಿಂತಿರುವಾಗ ದೇವರ ವಾಕ್ಯವನ್ನು ಬಾಯ್ಪಾಠ ಮಾಡಿ ಅದನ್ನು ನೆನಪಿಸಿ ಅದನ್ನು ಧ್ಯಾನ ಮಾಡಿದ್ದರಿಂದ ನಾವು ಇವತ್ತು ಹೇಳ್ತೀವಿ ವಿಮೋಚನ ಕಾಂಡ 22-28 ಅಂತ ಹೇಳಿಬಿಟ್ಟು. ಆದರೆ ಅಂದು ಅವರಿಗೆ ಮನಸ್ಸಿನಿಂದ ಹೇಳುವಂಥ ಒಂದು ವಾಕ್ಯ, ನೆನಪಿನಿಂದ ಹೇಳುವಂಥ ಒಂದು ವಾಕ್ಯ ಇದು. ಆದ ಕಾರಣ ನಮ್ಮ ಜೀವನದಲ್ಲಿ ಇದನ್ನು ನಾವು ಅನುಸರಿಸಬೇಕು. ಜನರ ಅಧಿಪತಿಯ ಕುರಿತಾಗಿ ಕೆಟ್ಟದ್ದನ್ನು ಮಾತಾಡಬಾರ್ದು, ಹೌದು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಅಂತ ಹೇಳ್ಬಿಟ್ಟು ಪೌಲನು ಹೇಳ್ತಾನೆ ರೀ. ತಕ್ಷಣ ಬೇಗನೆ ವಾಕ್ಯ ಅವನಿಗೆ ನೆನಪು ಬರ್ತದೆ. ನೋಡ್ರಿ, ಆ ನೆನಪು ಬರುವಂತೆ ಮಾಡಿದ್ದು ದೇವರ ಸಾರ್ವಭೌಮತ್ವದ ಕೃತ್ಯ. ಪೌಲನಿಗೆ ದೇವರು ಒಂದು ಮನಸ್ಸಾಕ್ಷಿಯನ್ನು ಕೊಟ್ಟರು. ಪೌಲನಿಗೆ ಧೈರ್ಯವಾಗಿ ಮಾತನಾಡಲಿಕ್ಕೆ ಒಂದು ತ್ರಾಣವನ್ನು ಕೊಟ್ಟರು. ಪಕ್ಕದಲ್ಲಿ ನಿಂತವರು ದೇವರ ಮಹಾಯಾಜಕನಿಗೆ ವಿರುದ್ಧವಾಗಿ ಮಾತಾಡ್ತಿ ಅಂತ ಹೇಳುವಂಥದ್ದು ಒಂದು ಅವಕಾಶವನ್ನು ಮಾಡಿಕೊಟ್ರು. ತಕ್ಷಣ ಪೌಲನಿಗೆ ಕೊಡೋ ವಿಮೋಚನ ಕಾಂಡ 22ರಲ್ಲಿರುವಂಥ ವಾಕ್ಯ ನೆನಪಾಗುವಂತೆ ಮಾಡಿದ್ರವೆಲ್ಲ ದೇವರ ಸಾರ್ವಭೌಮತ್ವ, ದ ಸಾವರ್ನಿಟಿ ಆಫ್ ಗಾಡ್. ಇದು ಪೌಲನ ಒಂದು ಪ್ರತಿಪಾದನೆ ಅಥವಾ ಪೌಲನ
ಒಂದು ಭಾಷಣ ಮಾತು. ಆದರೆ ನಾವು ದೇವರನ್ನು ನಾವು ನೋಡ್ತಾ ಇದ್ದೀವಿ. ಪೌಲನ ಆಚೆ, ಸನ್ನಿವೇಶಗಳ ಆಚೆ, ಘಟನೆಗೆ ಆಚೆ ಪೌಲನನ್ನು ಆ ರೀತಿಯಾಗಿ ನ್ಯಾಯಸಭೆಯ ಮುಂದೆ ನಿಂತಿರುವಾಗ ದೇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. 5ನೇದಾಗಿ, ಅಲ್ಲಿ ಸಭೆ ಸೇರಿದವರಲ್ಲಿ ಕೆಲವರು ಸದ್ದುಕಾಯರಿದ್ದರು, ಆಮೇಲೆ ಕೆಲವರು ಫರಿಸಾಯರಿದ್ದರು ಅಂತ ಹೇಳ್ಬಿಟ್ಟು ಪೌಲನು ತಿಳಿದುಕೊಂಡು. ನೋಡ್ರಿ, ಮೇನ್ ಲೀಡರ್, ಮುಖ್ಯ ಪ್ರಧಾನ ಯಾಜಕನಲ್ಲಿ ಕೂತಿರೋದು ಪೌಲನಿಗೆ ಗೊತ್ತಿಲ್ಲದೆ ಹೋಗಿದ್ದು ಕೂಡ ಒಳ್ಳೆಯದೇ ಒಂದು ರೀತಿಯಿಂದ. ಯಾಕಂದರೆ ಒಂದು ಅನುಭವ ಆಯಿತು, ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಆದರೆ ಅಲ್ಲಿದ್ದಂಥವರಲ್ಲಿ ಯಾರು ಫರಿಸಾಯರು ಯಾರು ಸದ್ದುಕಾಯರು ಅನ್ನುವಂಥದ್ದು ಅವನಿಗೆ ತಿಳಿದಿತ್ತು. ಯಾಕಂದರೆ ತಾನೇ ಒಬ್ಬ ಫರಿಸಾಯನಾದದ್ದರಿಂದ ಅವರ ಪರಿಚಯ ಕೂಡ ಆಗಿರ್ಬೋದು ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ಅದು ಸುಮಾರು 12 ದಿನಗಳ ಹಿಂದೆ ನಡೆದಂಥ ಕೆಲವು ಘಟನೆಗಳು, ಹತ್ತಿರನೇ ಭಾಳ ವರ್ಷಗಳು ಆಗಿರಲಿಲ್ಲ, ಕೆಲವು ದಿವಸಗಳ ಹಿಂದೆ ನಡೆದಂಥ ಒಂದು ಘಟನೆಗಳಿದು. ಆದ ಕಾರಣ ಆವಾಗ ಪೌಲನು ಏನು ಮಾಡ್ತಾನೆ, ಈ ರೀತಿಯಾಗಿ ಅಲ್ಲಿ ಸೇರಿದ್ದವರಲ್ಲಿ ಇಂಥವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಆ ನ್ಯಾಯಸಭೆಯಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಏನಂದರೆ ವಿವೇಚನೆ ಅವನಿಗಿತ್ತು ಅಂತ ನಾವು ನೋಡ್ತೇವೆ. God gave discernment to Paul so that he knows who are present there. ಯಾರಲ್ಲಿ ಉಪಸ್ಥಿತರಾಗಿದ್ದರು ಎಂಬುದನ್ನು ಪೌಲನು ತಿಳ್ಕೊಳ್ಳುವಂಥ ಒಂದು ಗ್ರಹಿಕೆಯನ್ನು ದೇವರು ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಬಹುಶಃ ಪೌಲನಿಗೆ ಬೆನ್ನೋವಾಗಿದ್ದಿರ್ಬೋದು, ತಲೆನೋವಾಗಿರ್ಬೋದು. ಯಾಕಂದರೆ ಜನರು ಅವನ್ನು ಹೊತ್ಕೊಂಡು ಹೋದರು, ಅವನ್ನ ಕೆಲವರು ಹೊಡಿತಿದ್ರು, ಸುಮ್ಮನೆ ಮುಟ್ಟಿರೋಲ್ಲ, ಚೆನ್ನಾಗಿ ಹೊಡೆದಿದ್ರು, ಏಟು ಬಿದ್ದಿತ್ತು, ಕೈಕಾಲಿಗೆ ಏಟು ಬಿದ್ದಿರ್ಬೋದು, ತಲೆಗೆ ಏಟು ಬಿದ್ದಿರ್ಬೋದು, ಬಾಡಿ ಪೇನ್ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಅವನು ಕೊಲ್ಲಬೇಕಂತ ಹೇಳ್ಬಿಟ್ಟು ಯಾರೂ ಕೂಡ ಮೆಲ್ಲಕ್ಕೆ ಹೊಡಿಯಲ್ಲ, ಕೊಲ್ಲಬೇಕು, ಸಾಯಿಸ್ಬೇಕಂತಲೇ ಅವನ ರಫ್ ಆಗಿ ಹ್ಯಾಂಡಲ್ ಮಾಡಿದ್ರು. ಅಷ್ಟರೊಳಗೆ ಸಹಸ್ರಾಧಿಪತಿ ಇನ್ನೂ ಇಬ್ಬರು ಶತಾಧಿಪತಿಗಳನ್ನು ಸೈನಿಕರೆಲ್ಲ ಕರ್ಕೊಂಡು ಬಂದು ಸಾಯದಂಥ ರೀತಿಯಲ್ಲಿ ದೇವರ ಸಾರ್ವಭೌಮತ್ವವನ್ನು ಕಾಪಾಡಿದ್ದ ಪರಿಸ್ಥಿತಿಯಲ್ಲಿ ಅವನು ಸ್ವಸ್ಥ ಬುದ್ಧಿಯುಳ್ಳವನಾಗಿ, ಒಂದು ವಿವೇಚನೆ ಉಳ್ಳವನಾಗಿ ನೋಡ್ತಾನೆ. ಏನು ಮಾತಾಡ್ತಾನಂತೆ ನಾವು ನೋಡೋಣ ಬನ್ನಿರಿ. 23ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 6ನೇ ವಚನದ್ದು, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 23 and verse 6, ಅದರಲ್ಲಿ 2ನೇ ಭಾಗ ನಾವು ನೋಡಿದರೆ, ನನ್ನ ಸಹೋದರರೇ, ನಾನು ಫರಿಸಾಯನ ಮಗನು, ಸತ್ತವರ ಪುನರುತ್ಥಾನದ ನಿರೀಕ್ಷೆಯ ವಿಷಯದಲ್ಲಿ ನಾನು ನ್ಯಾಯ ವಿಚಾರಣೆಗೆ ಗುರಿಯಾಗಿದ್ದೇನೆ. ವಾವ್, ಎಂಥ ಮಾತು! ಯಾಕೆ ನನ್ನನ್ನು ಇಲ್ಲಿ ನ್ಯಾಯ ವಿಚಾರಣೆ ಮಾಡ್ತಾ ಇದ್ದಾರೆ ನನಗೆ ಅಂದರೆ, ನನಗೊಂದು ನಿರೀಕ್ಷೆ ಇದೆ. ಸತ್ತವರ ಪುನರುತ್ಥಾನದ ನಿರೀಕ್ಷೆ ನನಗಿದೆ ಎಂಬುದಾಗಿ ಹೇಳಿದಾಗ ಏನಾಯಿತು? ಹೌದು, ಪೌಲನು ತನ್ನ ನಿರೀಕ್ಷೆಯನ್ನು ಅರಿಕೆ ಮಾಡ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನದಲ್ಲಿ ನಿರೀಕ್ಷೆಯನ್ನು ಅರಿಕೆ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಿದೆ. ಅದೇ ರೀತಿಯಾಗಿ ಇಂಥ ಒಂದು ಅವಕಾಶ ತಗೊಂಡು ಈ ಪೌಲನು ತನ್ನ ನಿರೀಕ್ಷೆಯನ್ನು, ಪುನರುತ್ಥಾನದ ನಿರೀಕ್ಷೆಯನ್ನು ಅರಿಕೆ ಮಾಡ್ತಾ ಇದ್ದಾನೆ ನ್ಯಾಯಸಭೆಯಲ್ಲಿ. ಹೌದು, ಆ ರೀತಿಯಾಗಿ ಮಾಡಿದಾಗ ಏನಾಯಿತು? ಫರಿಸಾಯರ ಮತ್ತು ಸದ್ದುಕಾಯರ ನಡುವೆ ಭೇದ ಉಂಟಾಗ್ಬಿಡ್ತು. ಈಗ ಅವರೆಲ್ಲರೂ ಇವನನ್ನು ಹೊಡಿಬೇಕು, ಕೊಲ್ಲಬೇಕಂತ ಬಂದಾಗ ಅವರ ನಡುವೆನೇ ಒಂದು ಸಮಸ್ಯೆ ಆಗೋಯ್ತು. ಇದೇನಿದು? ದೇವರ ಸಾರ್ವಭೌಮತ್ವ, ದ ಸಾವರ್ನಿಟಿ ಆಫ್ ಗಾಡ್. ಯಾವ ರೀತಿಯಾಗಿ ಯೆಹೋಷಾಫಾಟನನ್ನು ಮತ್ತು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದಂಥ ಜನರು 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಅಮ್ಮೋನ್ಯರು, ಮೆಗೋನ್ಯರು ತಮ್ಮಲ್ಲಿನೇ ಅವರು ಭೇದ ಉಂಟು ಮಾಡಿಕೊಂಡು ಅಪಜಯಕ್ಕೆ ಒಳಪಟ್ಟರು. ಆ ರೀತಿಯಾದಂಥ ಒಂದು ಚಿಕ್ಕ ಪರಿಸ್ಥಿತಿ ಇಲ್ಲಿ ನಿರ್ಮಿತವಾಯಿತು. ಸರಿ, ಅನಂತರ ಆ ದೇವರ
23ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ ದೇವರ 15 ಸಾರ್ವಭೌಮ ಕೃತ್ಯಗಳನ್ನು ನಾವು ನೋಡ್ತೇವೆ ರೀ. 15 ಆ್ಯಕ್ಟ್ಸ್ ಆಫ್ ದ ಸಾವರ್ನಿಟಿ ಆಫ್ ಗಾಡ್ ಇನ್ ಪಾಲ್ಸ್ ಲೈಫ್ ಇನ್ ಆ್ಯಕ್ಟ್ಸ್ ಚಾಪ್ಟರ್ 23. ಅದರಲ್ಲಿ ನಾವು ನೋಡುವಾಗ ದೊಡ್ಡ ಗಲಭೆ ಎದ್ದು ಬಿಡ್ತಂತೆ. ಯಾಕಂತ ಹೇಳಿದ್ರೆ ಸದ್ದುಕಾಯರು ಪುನರುತ್ಥಾನ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಫರಿಸಾಯರು ಪುನರುತ್ಥಾನದಲ್ಲಿ ನಂಬ್ತಿದ್ರು. ದೇವದೂತ ಅಥವಾ ಆತ್ಮಗಳಲ್ಲಿ ನಂಬಿಕೆ ಇಟ್ಟಂಥವರಾಗಿದ್ದರು. ದೊಡ್ಡ ಗಲಭೆ ಇದ್ದಾಗ ಏನಾಯಿತು, ಫರಿಸಾಯರ ಪಕ್ಷದವರು ಏನು ಹೇಳಿಬಿಟ್ರು ಅಂದರೆ, ಯಾವುದೇ ತಪ್ಪು ಕಾಣ್ತಾ ಇಲ್ಲಲ್ಲ ಇವನಲ್ಲಿ, ಅವ್ರನ್ನ ಕೊಲ್ಲಬೇಕು ಹಾಗೆಲ್ಲ ಬಂದಂಥವ್ರು ಈಗ ನೋಡ್ರಿ ಹೆಂಗೆ ಚೇಂಜ್ ಆಗಿಬಿಟ್ರು. ಕುಡ್ ನಾಟ್ ಫೈಂಡ್ ಫಾಲ್ಟ್, ತಪ್ಪನ್ನು ಕಾಣಲಿಲ್ಲ ಅಂತ ಹೇಳ್ಬಿಟ್ಟು ಅಪೊಸ್ತಲರ ಕೃತ್ಯ 23:9 ನೋಡಿದ್ರೆ ದೇವರು ಈಗ ಯಾವ ರೀತಿಯಾಗಿ ಪೌಲನಿಗೆ ಒಂದು ಪುಲ್ಪಿಟ್ ರೆಡಿ ಮಾಡಿಬಿಟ್ಟು, ಮೆಟ್ಲನ್ನು ರೆಡಿ ಮಾಡಿಬಿಟ್ಟು, ಸಹಸ್ರಾಧಿಪತಿಯನ್ನು ಕರೆದು ಈಗ ಅವರ ನ್ಯಾಯಸಭೆಯನ್ನು ಕೂಡ ಕರೆಸ್ರಿ ಅಂತ ಹೇಳಿಬಿಟ್ಟು ಅಲ್ಲಿ ಮಾತಾಡುವಾಗ ಅಲ್ಲಿ ಅರ್ಧಕ್ಕರ್ಧ ಜನರು ಪೌಲನ ಕಡೆಗೆ ಸಪೋರ್ಟ್ ಮಾಡುವಂಗೆ ದೇವರು ಎಷ್ಟು ಸಾರ್ವಭೌಮನಾಗಿ ಕೆಲಸ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ ರೀ. ಆ ರೀತಿಯಾಗಿ ಅಲ್ಲ ಆಗಿ ಸೈನ್ಯಗಳ ಗುಂಪು ಕೆಳಗಿಳಿದು ಹೋಗಿ ಏನು ಮಾಡ್ತಾರೆ, ಸೈನಿಕರು ಪಾಳ್ಯದೊಳಗೆ ಬರಬೇಕೆಂದು ಪೌಲನನ್ನು ಮತ್ತೆ ಎತ್ತಿಕೊಂಡು ಹೋದರು. ಮರುದಿನ ರಾತ್ರಿ ಏನಾಯಿತು, ಯೇಸು ಸ್ವಾಮಿ ಪೌಲನ ಬಳಿಯಲ್ಲಿ ನಿಂತುಕೊಂಡು ಮಾತಾಡ್ತಾರೆ. ಇದು ದೇವರ ಸಾರ್ವಭೌಮತ್ವದ ಮತ್ತೊಂದು ಕೃತ್ಯ. ಅಪೊಸ್ತಲರ ಕೃತ್ಯ 23:11 ಅದನ್ನು ನೋಡ್ತೇವೆ ರೀ. ಆ ರೀತಿಯಾಗಿದ್ದಾಗ ಕೂಡ ಯಹೂದ್ಯರಲ್ಲಿ ಕೆಲವರು ಇನ್ನೂ ಕೂಡ ಪೌಲನ ಮೇಲೆ ಕೋಪ ಮಾಡಿಕೊಂಡು ಅದರಲ್ಲಿ 40 ಜನರು ಶಪಥ ಮಾಡಿಕೊಂಡ್ರು. ಏನಂತ, ನಾವು ಅವನನ್ನು ಕೊಲ್ಲದೆ ಊಟ ಮಾಡುವುದಿಲ್ಲ ಅನ್ನುವಂಥ ಒಂದು ಶಪಥ ಮಾಡಿಕೊಂಡ್ರು. ಅದು ಕೂಡ ದೇವರ ಒಂದು ಸಾರ್ವಭೌಮತ್ವದಲ್ಲಿ ದೇವರು ಅದನ್ನು ಅನುಮತಿಸಿದನು. 40 ಜನರಿದ್ರು ಅಂತ ಹೇಳ್ಬಿಟ್ಟು ಅಪೊಸ್ತಲರ ಕೃತ್ಯ 23:13 ನೋಡ್ತೀವಿ. ಅವ್ರೇನು ಪ್ಲ್ಯಾನ್ ಮಾಡಿದ್ರಂದರೆ, ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿ ಬೇಕು ತಿಳ್ಕೋಬೇಕೆಂಬ ನೆಪದಿಂದ ಪೌಲನನ್ನು ನಿಮ್ಮ ಮುಂದೆ ತರೋದಾದರೆ ಆವಾಗ ಏನಾಗ್ತೀವಿ, ನಾವು ಕೊಂದು ಬಿಡ್ತೀವಿ ಅಂತ ಪ್ಲ್ಯಾನ್ ಮಾಡ್ತಾರೆ. 23ನೇ ಅಧ್ಯಾಯ 15ನೇ ವಚನ. ಆ ರೀತಿಯಾಗಿ ಮಾಡಿದಾಗ ಕೂಡ ದೇವರು ಇನ್ನೊಂದು ಕಾರ್ಯ ಮಾಡ್ತಾರೆ. ಅವರು ಇಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ದೇವರು ಇನ್ನೊಂದು ಕಡೆ ಅಪೊಸ್ತಲರ ಕೃತ್ಯ 23:16ನೇ ವಚನದಲ್ಲಿ ಪೌಲನ ಸೋದರಿಯ ಮಗನಿಗೆ ಇದು ಗೊತ್ತಾಗಿಬಿಡ್ತು. ಈ ಒಳಸಂಚು ಮಾಡ್ತಿದ್ದಾರೆ, 40+ ಜನರು ಕೊಲ್ಲಬೇಕಂತಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಹೋಗಿ ಸೈನಿಕ ಪಾಳ್ಯದೊಳಗೆ ಹೋಗಿ ಪೌಲನಿಗೆ ಇದನ್ನು ತಿಳಿಸ್ತಾನೆ. ದೇವರ ಸಾರ್ವಭೌಮತ್ವ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು 23:16 ನೋಡ್ತೀವಿ. ಆವಾಗ ಪೌಲನು ಶತಾಧಿಪತಿಗಳಲ್ಲಿ ಒಬ್ಬನನ್ನು ಕರೆದುಬಿಟ್ಟು ಹೇಳ್ತಾನೆ, ಈ ಯವನಸ್ಥನಿಗೆ ಏನೋ ಹೇಳಬೇಕಂತೆ, ಆದ ಕಾರಣ ಸಹಸ್ರಾಧಿಪತಿ ಹತ್ರ ಕರ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಇದನ್ನು ಪೌಲನ ಸೋದರಿಯ ಮಗನು ಹೇಳಿದಾಗ ಈಗ ನೋಡ್ರಿ ಪೌಲನಿಗೆ ಒಂದು VIP ಟ್ರೀಟ್ಮೆಂಟ್ ಆಗಿಬಿಡ್ತದೆ. 23:23 9 ಗಂಟೆಗೆ 200 ಸೈನಿಕರು, 70 ಕುದುರೆಗಳು, 70 ಕುದುರೆ ಮತ್ತು 200 ಜನ ಭರ್ಜಿ ಧರಿಸಿದವರು ಇವರೆಲ್ಲ ಕರ್ಕೊಂಡು ದೊಡ್ಡ ಒಂದು VIP ಟ್ರೀಟ್ಮೆಂಟ್ ಪೌಲನಿಗೆ ಸಿಕ್ತು. ಅದಾದಮೇಲೆ ಏನಾಯಿತು, 13ನೇದಾಗಿ ದೇವರ ಸಾರ್ವಭೌಮತ್ವ ಈಗ ಏನಾಗ್ತದೆ ಅಂದರೆ, ಸಹಸ್ರಾಧಿಪತಿ ಕ್ಲೌದ್ಯದ ಲೂಸಿಯನ್ ಏನು ಮಾಡ್ತಾನೆ, ಒಂದು ಲೆಟರೇ ಬರ್ಕೊಡ್ತಾ ಇದ್ದಾನೆ ರೀ, ಪತ್ರನೇ ಬರ್ಕೊಡ್ತಾ ಇದ್ದಾನೆ. 23:25ನೇ ವಚನ ಅಪೊಸ್ತಲರ ಕೃತ್ಯ. ಅಂದರೆ ಅಷ್ಟು ದೊಡ್ಡ ಒಂದು ವಿಷಯ. ಅದಾದ ನಂತರ ಪತ್ರದಲ್ಲಿ ಏನಂತ ಬರೀತಾನೆ, ಮರಣದಂಡನೆಗಾಗಲಿ ಸೆರೆಮನೆಗಾಗಲಿ ಯೋಗ್ಯವಾದಂಥ ಯಾವ ಅಪರಾಧ ಇವನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಲೂಸಿಯನು ಸಹಸ್ರಾಧಿಪತಿ ಬರೀತಾನ್ರಿ. ಅದು 14ನೇ ಒಂದು ದೇವರ ಸಾರ್ವಭೌಮತ್ವ. ಕೊನೆಗೆ 15ನೇದಾಗಿ ನಾವು ನೋಡುವಾಗ ರಾಜ್ಯಪಾಲನ ಅದನ್ನು ಓದ್ಬಿಟ್ಟು 34ನೇ ವಚನ ಪೌಲನನ್ನು ಎಲ್ಲಿಡ್ತಾನೆ ಅಂತ ಹೇಳ್ಬಿಟ್ಟು ನೋಡುವಾಗ 35ನೇ ವಚನ ಪೌಲನನ್ನು ಹೆರೋದನ ಅರಮನೆಯಲ್ಲಿ ಕಾವಲಲ್ಲಿ ಇಡಬೇಕೆಂದು ಆಜ್ಞಾಪಿಸ್ತಾನೆ.
ಅಪೊಸ್ತಲರ ಕೃತ್ಯ 23ನೇ ಅಧ್ಯಾಯದಿಂದ ದೇವರ 15 ಸಾರ್ವಭೌಮತ್ವಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.